ಹಾಯ್ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KCET ಕೌನ್ಸಿಲಿಂಗ್ 2024 ಬಿಗ್ ಶಾಕಿಂಗ್ ನ್ಯೂಸ್. ಅಯ್ಯೋ ಅದು ಏನು ಹೇಳು ಅನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಆ ಬಿಗ್ ಶಾಕಿಂಗ್ ನ್ಯೂಸ್ ನಿಮಗೂ ತೊಂದರೆಯಾಗಬಹುದು. ಇನ್ನೊಂದು ಚಿಕ್ಕ ರಿಕ್ವೆಸ್ಟ್, ನಮ್ಮ ಚಾನಲನ್ನು ದಯವಿಟ್ಟು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಅವರು ಮತ್ತು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ನಂತರ ಮಾಡಿಕೊಳ್ಳೋರು ಈಗನೇ ಬೇಗನೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ನ ಟೆಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ. ಬನ್ನಿ, ವಿಡಿಯೋ ಶುರುವಾಗ್ತಾ ಇದೆ. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. KCET ಕೌನ್ಸಿಲಿಂಗ್ 2024 ಬಿಗ್ ಶಾಕಿಂಗ್ ನ್ಯೂಸ್ ಅಂದರೆ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಲೇ ಅರ್ಥ. ಆ ಶಾಕಿಂಗ್ ನ್ಯೂಸ್ ಏನು ಅಂದರೆ ಏನೂ ಇಲ್ಲ, ಅಷ್ಟೊಂದು ಗಾಬರಿ ಪಡೋಕ್ಕೆ ಹೋಗಬೇಡಿ. KEA ಡೈರೆಕ್ಟರ್ ಪ್ರಸನ್ನ HSR ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KCET ರಿಸಲ್ಟ್ಸ್ ಮೇಲೆ 1 ಲ್ಯಾಕ್ ಮೇಲೆ ಬಂದಿದ್ದರೆ ಮಾತ್ರ ಯಾವುದಾದರೂ ಒಂದು ಕೋರ್ಸ್ ಸಿಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ 60,000ರಿಂದ 90,000 ರ್ಯಾಂಕ್ ಬಂದಿದ್ದರೆ ಸೀಟು ಸಿಗೋದು ತುಂಬ ಕಷ್ಟ. ಪ್ರೈವೇಟ್ ಕಾಲೇಜುಗಳಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಬೇಕು, ಹೌದಾ? ಹಾಗಾದರೆ 1 ಲಕ್ಷ ಒಳಗಡೆ ಬಂದ ರ್ಯಾಂಕ್ ವಿದ್ಯಾರ್ಥಿಗಳು ಅಳೋಕೆ ಹೋಗಬೇಡಿ, ಫೀಲ್ ಆಗಬೇಡಿ. ಸೀಟು ಸಿಕ್ಕಿಲ್ಲ ಅಂದರೆ ಇನ್ನೊಂದು ಬೇರೆ ಕೋರ್ಸ್ ಸಿಗುತ್ತೆ ಅಲ್ವಾ, ಜಾಯಿನ್ ಆಗಿ. ಯಾವುದಾದರೂ ಜಾಯಿನ್ ಆಗಿ, ಯಾವುದೇ ಕೋರ್ಸ್ ಆಗಲಿ ಚೆನ್ನಾಗಿ ಓದಬೇಕು ತಾನೆ. ಓದಿದರೆ ತಾನೇ ಫಲ ಸಿಗೋದು. ಓದಲೇಬೇಕು, ರ್ಯಾಂಕ್ ತಂದುಕೊಳ್ಳೇಬೇಕು ಮುಂದೆ ಕಾಲೇಜ್ ಯಾವುದೇ ಆಗಲಿ. ಇನ್ನೊಂದು ವಿಷಯ, ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಾಸ್ ಕೋಡ್ BCD2Z ಇರುವ ವಿದ್ಯಾರ್ಥಿಗಳು 25ರಿಂದ 29/6/2024 ಒಳಗಡೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಮುಗಿಸಿಕೊಳ್ತಾರೆ. ನೆಕ್ಸ್ಟ್ ಅವರಿಗೆ ಆಪ್ಷನ್ ಎಂಟ್ರಿ ಇರುತ್ತೆ, ಹೌದಾ? ಅದಕ್ಕೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ. BCD2Z ವರೆಗೆ ಇರುವ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ಬೇಗನೆ ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕಂಪ್ಲೀಟ್ ಪ್ರೋಸೆಸ್ ಮಾಡ್ಕೊಂಡು ಬನ್ನಿ, ಓಕೆ? ಮುಂದೆ ಇಂಜಿನಿಯರಿಂಗ್ ಅಥವಾ ಯಾವುದೇ ಕೋರ್ಸ್ ಸೇರಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಓಕೆ? ನಾನು ಮರ್ತೀನಿ, ಕೆಲಸಕ್ಕೆ ಹೋಗ್ತಿದ್ದೆ, ಬಟ್ ಯಾವುದೋ ವರ್ಕಲ್ಲಿ ಇದ್ದೆ, ನಾನು ಮರ್ತೋಗ್ಬಿಟ್ಟಿನಿ ಸರ್, ಮುಂದೆ ಏನು ಮಾಡೋದು ಅಂತ ಹತ್ಕೊತ ಕುಂತ್ರೆ ಏನು ಮಾಡೋಕ್ಕಾಗಲ್ಲ, ಹೌದಾ? ನೀವೇ ನಿಮ್ಮ ಫ್ಯೂಚರನ್ನು ಹಾಳು ಮಾಡ್ಕೊಳ್ಳೋಕೆ ಆಗುತ್ತೆ, ಬಟ್ ಆಗ ಮಾಡ್ಕೊಳ್ಬೇಡಿ. ಅವಕಾಶ ಬರೋ ಹಾಗೆ ಇರಬೇಡಿ, ಓಕೆ? ಹುಷಾರಾಗಿರಿ. ಇನ್ನು ಕ್ಲಾಸ್ ಕೋಡ್ A ಇರುವ ವಿದ್ಯಾರ್ಥಿಗಳು ಸ್ವಲ್ಪ ಲೇಟ್ ಇವರದು, ಹೌದಾ? ಕ್ಲಾಸ್ ಕೋಡ್ BCD2Z ವರೆಗೆ ಇರುವ ಈ ವಿದ್ಯಾರ್ಥಿಗಳಿಗೆ ಮುಗಿದ ನಂತರ ಒಂದು 4-5 ದಿನ ನಂತರ ಇವರಿಗೆ ಸ್ವಲ್ಪ ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೈರೆಕ್ಟ್ ಡೌನ್ಲೋಡ್ ಒಂದೇ ಮಾಡ್ಕೊಳ್ತಾರೆ, ಇವರು ಬಂದುಬಿಡುತ್ತೆ, ಓಕೆ? ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಮಾತು, ಇಂಜಿನಿಯರಿಂಗ್ ಸೇರಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಮುಗಿಸಿರಬೇಕು. ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು, ಓಕೆ? ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮುಗಿಸಿರಬೇಕು. ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ, ಅದಕ್ಕೆ ಅಟೆಂಡ್ ಆಗಿರಬೇಕು. ಮತ್ತು ಅಡ್ಮಿಷನ್ ಇವೆಲ್ಲ ಮುಗಿಸಿಕೊಂಡರೆ ನಿಮ್ಮ ಆಲ್ ಟೆನ್ಷನ್ ಕ್ಲಿಯರ್ ಆಗಿದೆ ಹಾಗೆ, ಓಕೆ? ಅಂದರೆ ಇವೆಲ್ಲ ಮುಗಿಸಿಕೊಂಡರೆ ನಿಮಗೆ ಟೆನ್ಷನ್ನೇ ಇರೋದಿಲ್ಲ, ಡೈರೆಕ್ಟ್ ಕಾಲೇಜ್ಗೆ ಹೋಗ್ಬೋದು ಸೆಪ್ಟೆಂಬರ್ ಮಂತಲ್ಲಿ, ಹೌದಾ? ಓಕೆ, ಪ್ರತಿಯೊಬ್ಬ ವಿದ್ಯಾರ್ಥಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಓಕೆ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು.